ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೋಸ್ಕರ ಮಲಯಾಳಂನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಮೋಹನ್ ಲಾಲ್ ಅವರು ಅಭಿನಯಿಸಿರುವ ಹೃದಯ ಪೂರ್ವಂ ಅನ್ನೋ ಮಲಯಾಳಂ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಹೀಗೆ ಹೊಸ ಮೂವಿಗಳನ್ನ ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡಲು ತುಂಬಾನೇ ಎಫರ್ಟ್ ಹಾಕ್ತಿದ್ದೀನಿ. ಸೊ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಲೈಕ್ ಮಾಡುವಾಗಲೇ ಅದರ ಹತ್ತಿರ ಹೈಪ್ ಅಂತ ಒಂದು ಆಪ್ಷನ್ ಇರುತ್ತದೆ, ಅದನ್ನ ಕ್ಲಿಕ್ ಮಾಡಿ. ಆದ್ದರಿಂದ ಇದು ಇನ್ನೂ 2-3 ಜನರಿಗೆ ವಿಡಿಯೋ ತಲುಪುತ್ತದೆ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಕಥೆಯೊಳಗೆ ಹೋಗೋಣ. ಈ ಮೂವಿಯ ಪ್ರಾರಂಭದಲ್ಲಿ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದ ರವಿ ಅನ್ನೋ ಒಬ್ಬ ವ್ಯಕ್ತಿಯ ಹಾರ್ಟ್ ನು ಪುಣೆಯಿಂದ ಹೆಲಿಕಾಪ್ಟರ್ ಮೂಲಕ ಕೇರಳಗೆ ತಗೊಂಡು ಬರ್ತಿದ್ದಾರೆ. ಅದನ್ನ ತಗೊಬಂದ ನಂತರ ಕೇರಳದಿಂದ ಒಂದು ಆಂಬ್ಯುಲೆನ್ಸ್ ನಲ್ಲಿ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾರೆ. ಹಾಸ್ಪಿಟಲ್ ನಲ್ಲಿ ಜೀವ ಮರಣದ ಮಧ್ಯೆ ಹೋರಾಡುತ್ತಿರುವ ಸಂದೀಪ್ ಎನ್ನುವ ವ್ಯಕ್ತಿಗೆನೆ ಈ ಹಾರ್ಟ್ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಈ ಸಂದೀಪ್ ಅನ್ನೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಮೂವಿಯ ಹೀರೋ ಆದ ನಮ್ಮ ಮೋಹನ್ ಲಾಲ್ ಅವರೇ. ಸಂದೀಪ್ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ನಟಿಸಿರ್ತಾರೆ. ಹಾಗೆ ಸಕ್ಸಸ್ಫುಲ್ ಆಗಿ ನಮ್ಮ ಹೀರೋಗೆ ಆಪರೇಷನ್ ಎಲ್ಲ ನಡೆಯುತ್ತದೆ. ಅದರ ನಂತರ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಕಳಿಸ್ತಾರೆ. ಅವಾಗ ಮನೆಯಲ್ಲಿ ಇದ್ದು ಇವರಿಗೆನೆ ಹೆಲ್ಪ್ ಮಾಡಕ್ಕೆ ಅಂತ ಜೆರಿ ಅನ್ನೋ ಒಂದು ಯಂಗ್ ಬಾಯ್ ಅನ್ನ ಇವರಿಗೆ ಹೋಮ್ ನರ್ಸ್ ಆಗಿ ಹಾಸ್ಪಿಟಲ್ ನಿಂದಲೇ ಕಳಿಸಿ ಕೊಡ್ತಾರೆ. ಯಾಕಂದ್ರೆ ಇವಾಗಷ್ಟೇ ತಾನೇ ಇವರಿಗೆ ಹಾರ್ಟ್ ಆಪರೇಷನ್ ನಡೆದಿರೋದು. ಸೊ ಸ್ವಲ್ಪ ದಿನಗಳ ಕಾಲ ಜೆರಿ ಅನ್ನೋ ಹುಡುಗ ಇವರೊಟ್ಟಿಗೆನೆ ನಿಂತು ಬಿಟ್ಟು ಇವರನ್ನ ನೋಡ್ಕೊಳ್ಳೋಕ್ಕೋಸ್ಕರ ನಮ್ಮ ಹೀರೋ ಮನೆಗೆ ಬಂದ ನಂತರ ಇವರಿಗೆ ಅಂತ ಇರೋ ಒಂದೇ ಒಂದು ಸ್ವಂತ ಬಂಧ ಅಂದ್ರೆ ಅವರ ಅಕ್ಕನ ಗಂಡ ಅಂದ್ರೆ ಹೀರೋದು ಭಾವ. ಹೀರೋದು ಭಾವ ಅಷ್ಟೇನು ಒಳ್ಳೆಯವರೇನಲ್ಲ. ನಮ್ಮ ಹೀರೋ ಜೊತೆ ತುಂಬಾನೇ ಆಸ್ತಿ ಇರುತ್ತದೆ. ಅದು ಅಲ್ಲದೆ ಸ್ವಲ್ಪ ದಿನಗಳ ಮುಂಚೆನೆ ಇವರ ಪ್ರಾಪರ್ಟಿ ಒಂದು ಹೈವೇ ಹತ್ತಿರ ಇದ್ದ ಕಾರಣ ಗವರ್ಮೆಂಟ್ ನವರು ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳಿ ಒಂದು ದೊಡ್ಡ ಅಮೌಂಟ್ ಅನ್ನ ಹೀರೋಗೆ ಕೊಟ್ಟು ಆ ಪ್ರಾಪರ್ಟಿಯನ್ನ ಖರೀದಿಸಿರ್ತಾರೆ. ಆ ಅಮೌಂಟ್ ಇಟ್ಕೊಂಡೆ ನಮ್ಮ ಹೀರೋ ಲೈಫ್ ನಲ್ಲಿ ಸೆಟಲ್ ಆಗಿರ್ತಾರೆ. ಇವರಿಗೆ ಅಂತ ಒಂದು ದೊಡ್ಡ ಹೋಟೆಲ್ ಸಹ ಇರುತ್ತದೆ. ಇವಾಗ ಮಾರನೇ ದಿನ ಬೆಳಿಗ್ಗೆ ರೆಡಿಯಾಗಿ ಬಿಟ್ಟು ಹೀರೋ ಹೋಟೆಲಿಗೆ ಅಂತ ಹೊರಡ್ತಾರೆ. ಹಾಗೆ ಕಾರ್ ತಗೊಂಡು ಹೊರಡಕ್ಕಿರುವಾಗ ಹೋಮ್ ನರ್ಸ್ ಆಗಿರುವ ಜೆರಿ ಬಂದ್ಬಿಟ್ಟು, ಏನ್ ಸರ್ ಇವಾಗಷ್ಟೇ ನಿಮಗೆ ಹಾರ್ಟ್ ಆಪರೇಷನ್ ನಡೆದಿದೆ, ನೀವು ಕಾರೆಲ್ಲ ಓಡಿಸಬಾರ್ದು, ಬನ್ನಿ ನಾನೇ ನಿಮ್ಮನ್ನ ಕರ್ಕೊಂಡೋಗಿ ಬಿಡ್ತೀನಿ. ಹೀರೋ ನೋಡಿದ್ರೆ ಅದರ ಅವಶ್ಯಕತೆ ಏನೂ ಇಲ್ಲ, ಜಸ್ಟ್ ಡ್ರೈವಿಂಗ್ ತಾನೇ, ನಾನು ನೋಡ್ಕೋತೀನಿ ಹಾಗಂತ ಹೇಳಿ ಅವರು ಹೋಟೆಲ್ಗೆ ಹೋಗ್ತಾರೆ. ನಮ್ ಹೀರೋ ಎಷ್ಟೊಂದು ಒಳ್ಳೆಯವರು ಅಂತ ಹೇಳಿದ್ರೆ ಇವರ ಮನೆಯಲ್ಲಿ ಅಪ್ಕಮಿಂಗ್ ಯಂಗ್ ಡೈರೆಕ್ಟರ್ಸ್ ಆದ 3 ಜನರನ್ನ ಇವರ ಮನೆಯಲ್ಲೇ ನಿಲ್ಲಿಸಿಬಿಟ್ಟು ಅವರಿಗೆ ಬೇಕಾದ ಎಲ್ಲವನ್ನ ಮಾಡಿಕೊಡ್ತಿದ್ದಾರೆ. ಅದು ಅಲ್ಲದೆ ಇವರ ಹೋಟೆಲ್ ನಲ್ಲಿರುವ ಸ್ಟಾಫ್ ಗಳ ಜೊತೆ ಎಲ್ಲ ಇವರು ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಸ್ವಲ್ಪ ಬೇಗ ಕೋಪ ಬರುತ್ತದೆ ಅಷ್ಟೇ. ಅದು ಬಿಟ್ರೆ ನಮ್ ಹೀರೋ ತುಂಬಾನೇ ಒಳ್ಳೆಯವರು. ಹೀಗೆ ಹೀರೋದು ಲೈಫ್ ತುಂಬಾನೇ ಸ್ಮೂತ್ ಆಗಿ ಹೋಗ್ತಾ ಇರುತ್ತದೆ. ಹೀಗಿರುವಾಗ್ಲೇ ಪುಣೆಯಿಂದ ಹೃದಯ ಅನ್ನೋ ಒಂದು ಹುಡುಗಿ ನಮ್ ಹೀರೋನ ಮೀಟ್ ಮಾಡಕ್ಕೋಸ್ಕರ ಬರ್ತಾರೆ. ಅವಳು ಬೇರೆ ಯಾರು ಅಲ್ಲ, ನಮ್ ಹೀರೋಗೆ ರವಿ ಅಂತ ಒಬ್ಬರ ಹಾರ್ಟ್ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರಲ್ವಾ, ಅವರ ಮಗಳೇ. ಆದ್ದರಿಂದ ನಮ್ ಹೀರೋನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಇವರನ್ನ ಬೇಕಾದ್ರೆ ನಮ್ ಮೂವಿಯ ಹೀರೋಯಿನ್ ಅಂತ ಹೇಳ್ಬಹುದು. ಇವರು ನಮ್ ಹೀರೋನ ನೋಡಿದ ತಕ್ಷಣ ಓಡಿ ಹೋಗಿ ಅವರ ಎದೆಯಲ್ಲಿ ಕೈ ಇಟ್ಕೋತಾರೆ. ಇದು ನೋಡಿದ ನಮ್ ಹೀರೋ ಸ್ವಲ್ಪ ಶಾಕ್ ಆಗೋಗ್ತಾರೆ. ನೋಡಿದ್ರೆ ನಮ್ ಹೃದಯ ಹೀರೋನ ನೋಡದೆ ಅವರ ಎದೆ ಒಳಗಡೆ ಇರುವ ತೀರಿ ಹೋದ ಅವಳ ಅಪ್ಪನ ಹಾರ್ಟ್ ಅನ್ನ ನೋಡ್ತಿದ್ದಾಳೆ. ಅದಾದ್ಮೇಲೆ ಅವಳು ಹೀರೋನ ನೋಡಿ ಮಾತಾಡಿಸಿಬಿಟ್ಟು ಅವಳ ಎಂಗೇಜ್ಮೆಂಟ್ ಗೆ ಕರೀತಾಳೆ. ಆದರೆ ನಮ್ ಹೀರೋ ನೋಡಿದ್ರೆ, ಅಯ್ಯೋ ಸಾರಿ ಮಾ, ನಾನು ಇವಾಗಷ್ಟೇ ಆಪರೇಷನ್ ಆಗಿದ್ದೀನಿ. ಅದು ಅಲ್ಲದೆ ಹೋಟೆಲ್ ನಲ್ಲಿ ತುಂಬಾ ಕೆಲಸಗಳಿವೆ, ನನ್ನನ್ನ ನಂಬಿನೇ ತುಂಬಾ ಜನರು ಇದ್ದಾರೆ, ಇದನ್ನೆಲ್ಲ ಬಿಟ್ಟು ನಾನು ಬರಕ್ಕೆ ಆಗೋದಿಲ್ಲ. ಇದು ಕೇಳಿದ ಹೃದಯ ಕೋಪದಲ್ಲಿ, ಇವತ್ತು ನೀವು ಜೀವಂತವಾಗಿದ್ದೀರಾ ಅಂತ ಅಂದ್ರೆ ಅದಕ್ಕೆ ಕಾರಣ ನನ್ನ ಅಪ್ಪ ಕೊಟ್ಟ ಹೃದಯ. ನನ್ನ ಲೈಫ್ ನಲ್ಲಿ ಯಾವುದೇ ರೀತಿಯ ಒಳ್ಳೆ ವಿಷಯಗಳು ನಡೆಯುವಾಗ ನನ್ನ ತಂದೆ ಒಟ್ಟಿಗೆ ಇರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಇದಕ್ಕೂ ಮುಂಚೆ ಹಾಗೆ ಇದ್ದರು, ಇವಾಗ್ಲೂ ಸಹ ನನ್ನ ತಂದೆಯ ಹೃದಯ ಇಟ್ಕೊಂಡಿರುವ ನೀವು ಇರ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಒಂದು ವೇಳೆ ನನ್ನ ಅಪ್ಪನ ಹೃದಯ ನಿಮಗೆ ಸಿಗ್ಲಿಲ್ಲ ಅಂದ್ರೆ ನೀವು ಯಾವಾಗ್ಲೂ ಸತ್ತು ಹೋಗ್ತಿದ್ರಿ. ಅವಾಗ ಹೇಗೆ ನೀವು ಈ ಹೋಟೆಲ್ ಗಳನ್ನೆಲ್ಲ ನಡೆಸ್ತಿದ್ರಿ ಹಾಗಂತೆಲ್ಲ ಹೇಳಿ ತುಂಬಾನೇ ಹೀರೋಗೆ ಬೈದು ಬಿಟ್ಟು ಅವಳು ಹೋಗ್ತಾಳೆ. ಆದ್ರೆ ನಮ್ ಹೀರೋಗೆ ಏನೂ ಸಹ ಗೊತ್ತಾಗುದಿಲ್ಲ. ಹೀರೋ ಪಕ್ಕದಲ್ಲೇ ಇರುವ ಜೆರಿನ ಕರೆದು ಬಿಟ್ಟು, ನಾನು ಇವಾಗ ಏನು ತಪ್ಪು ಮಾಡಿದೀನಿ ಅಂತ ಆ ಹುಡುಗಿ ನನ್ನ ಹೀಗೆ ರೇಗಿಸ್ತಿದ್ದಾಳೆ ಹಾಗಂತ ಕೇಳಿದಾಗ ಆ ಹುಡುಗಿ ಸರಿಯಾಗಿನೇ ಕೇಳ್ತಿದ್ದಾಳೆ. ಅವಳ ತಂದೆಯ ಹೃದಯದಿಂದನೇ ನೀವು ಇವಾಗ ಜೀವಂತವಾಗಿರೋದು. ಸ್ವಲ್ಪನಾದ್ರೂ ಕೃತಜ್ಞತೆ ಅನ್ನೋದು ಬೇಕಲ್ವಾ, ಅದಕ್ಕೋಸ್ಕರನೇ ಅವಳು ಇವಾಗ ಆತರ ಎಲ್ಲ ಹೇಳಿ ಹೋಗಿರೋದು. ಓ ಹಾಗೇನಾ, ಸರಿ ಆಯ್ತು ಕಣೋ, ಪುಣೆಗೆ 2 ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡು, ನಾವಿಬ್ಬರು ಹೋಗಿ ಆ ಹುಡುಗಿಯ ಎಂಗೇಜ್ಮೆಂಟ್ ಅನ್ನ ಅಟೆಂಡ್ ಮಾಡಿ ಬಂದ್ಬಿಡುವ.
ನೆಕ್ಸ್ಟ್ ಸೀನ್ ನಲ್ಲೇ ನಮ್ ಹೀರೋ ಜೆರಿ ಜೊತೆ ಪುಣೆಗೆ ಬರ್ತಾರೆ. ಹಾಗೆ ಹೋಗಿಬಿಟ್ಟು ಹೃದಯಳ ಮನೆಗೆ ಹೋಗ್ತಾರೆ. ಅವಳ ಮನೆಗೆ ಹೋದ ತಕ್ಷಣ ಇವಳು ನೋಡ್ಬಿಟ್ಟು ಓ ನೀವು ಬಂದಿದ್ದೀರಾ ಅಂತ ತುಂಬಾನೇ ಖುಷಿ ಪಡ್ತಾಳೆ. ಅವಾಗ ಹೃದಯ ಅವಳ ತಾಯಿಯಾದ ದೇವಿಯನ್ನು ಹೀರೋಗೆ ಪರಿಚಯಿಸ್ತಾರೆ. ಅವರು ಸಹ ಗಂಡ ತೀರಿ ಹೋದ ಬೇಜಾರ್ನಲ್ಲೇ ಇರ್ತಾರೆ. ಅವರಿಗೂ ಸಹ ಗೊತ್ತು ಹೀರೋ ಮೈಯಲ್ಲೇ ಅವರ ಗಂಡನ ಹೃದಯ ಇದೆ ಅಂತ. ಹಾಗೆ ಅವರು ಅದೇ ಫೀಲ್ ನಲ್ಲೇ ಹೀರೋನ ನೋಡ್ತಾ ಇರ್ತಾರೆ. ಇವತ್ತು ಸಂಜೆನೆ ಎಂಗೇಜ್ಮೆಂಟ್ ಪಾರ್ಟಿ ನಡೆಯುತ್ತದೆ. ಆ ಪಾರ್ಟಿಯಲ್ಲಿ ಎಲ್ಲರೂ ಡ್ಯಾನ್ಸ್ ಹಾಡು ಅಂತ ಹೇಳಿ ತುಂಬಾನೇ ಖುಷಿಯಿಂದ ಇರ್ತಾರೆ. ಆಕ್ಚುಲಿ ಹೇಳೋದಾದ್ರೆ ಹೀರೋಯಿನ್ದು ಒಂದು ಲವ್ ಮ್ಯಾರೇಜ್ ಆಗಿರುತ್ತದೆ. ಕಿರಣ್ ಅನ್ನೋ ಒಂದು ಹುಡುಗನನ್ನ ನಮ್ ಹೀರೋಯಿನ್ ತುಂಬಾ ಕಾಲದಿಂದ ಲವ್ ಮಾಡ್ತಾ ಇರ್ತಾಳೆ. ಇವರ ರಿಲೇಶನ್ ಇವಾಗ ಮದುವೆ ತನಕ ತಲುಪಿರುತ್ತದೆ. ಹೀಗೆ ಎಲ್ಲರೂ ತುಂಬಾ ಖುಷಿಯಿಂದ ಇರುವಾಗ ನಮ್ ಹೀರೋಯಿನ್ ಎಲ್ಲರನ್ನ ಕರೆದು ಬಿಟ್ಟು ಸಾರಿ ಈ ಮದುವೆ ನಡೆಯುವುದಿಲ್ಲ, ನಾನು ಈ ಮದುವೆಯನ್ನ ಇವಾಗ್ಲೇ ಸ್ಟಾಪ್ ಮಾಡ್ತೀನಿ, ಯಾಕೆ ಏನು ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ, ಈ ಎಂಗೇಜ್ಮೆಂಟ್ ಗೆ ಅಂತ ರೆಡಿ ಮಾಡಿರುವ ಊಟ ಅಂತೂ ಸಖತ್ತಾಗಿರುತ್ತದೆ, ಆದ್ರಿಂದ ಯಾರು ಸಹ ಊಟ ಮಾಡದೆ ಹೋಗ್ಬೇಡಿ ಹಾಗಂತ ಹೇಳಿ ಎಂಗೇಜ್ಮೆಂಟ್ ಅನ್ನೇ ಸ್ಟಾಪ್ ಮಾಡಿ ಬಿಡ್ತಾರೆ. ಇಲ್ಲಿ ಏನು ನಡೀತಾ ಇದೆ ಅಂತ ನಮ್ ಹೀರೋಗೆ ತಿಳಿಯುವುದಿಲ್ಲ. ಅದೇ ಸ್ಪಾಟ್ ನಲ್ಲಿ ಕಿರಣ್ ಅಂತ ಒಬ್ಬ ಹುಡುಗ ಇದ್ದಾನಲ್ವಾ, ಅವನು ಸಹ ಸುಮ್ಮನೆ ಇರ್ತಾನೆ. ಆದರೆ ಅವನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ರ್ಯಾಶ್ ಆಗ್ತಾರೆ. ಏನು ಆಟವಾಡಿಸ್ತಿದ್ಯಾ, ನೀನೇ ಮದುವೆ ಇಡೋದು, ಅದಾದ್ಮೇಲೆ ನೀನೇ ಕ್ಯಾನ್ಸಲ್ ಮಾಡೋದಾ ಹಾಗಂತ ಹೇಳಿ ಹುಡುಗನ ಮನೆಯವರು ಗಲಾಟೆಗೆ ಅಂತ ಬಂದಾಗ ಹೀರೋ ಜೊತೆ ಅಸಿಸ್ಟೆಂಟ್ ಆಗಿ ಜೆರಿ ಅಂತ ಒಬ್ಬ ಹುಡುಗ ಇದ್ದಾನಲ್ವಾ, ಅವನು ಹೀರೋಯಿಸಂ ತೋರ್ಸಕ್ಕೋಸ್ಕರ ಅವರನ್ನ ಹೊಡೆಯಕ್ಕೆ ಅಂತ ಹೋದಾಗ ಅವರೆಲ್ಲರೂ ಸೇರಿ ಇವನನ್ನ ಹೊಡೆದು ಇವನ ಬೆಂಡು ಎತ್ಬಿಡ್ತಾರೆ. ಇದು ನೋಡಿ ನಮ್ ಹೀರೋಗೆ ಕೋಪ ಬಂದು ಹೀರೋ ಆ ಹುಡುಗರನ್ನ ಹೊಡೆಕೆ ಹೋದಾಗ ಅವರು ಹೀರೋನ ಸಹ ಹೊಡೆದು ಹಾರಿಸ್ಬಿಡ್ತಾರೆ. ಆ ಎಂಗೇಜ್ಮೆಂಟ್ ನಲ್ಲಿ ಆ ಕಡೆ ಈ ಕಡೆ ಫೈಟ್ ಆದಾಗ ಹೀರೋಗೆ ಸರಿಯಾಗಿ ಏಟು ಬಿದ್ದಿರುತ್ತಲ್ವಾ. ಅದು ಅಲ್ಲದೆ ಹಾಸ್ಪಿಟಲ್ ನಿಂದ ಹೀರೋ ಜೊತೆ ಪ್ರತ್ಯೇಕವಾಗಿ ಹೇಳಿರ್ತಾರೆ, ಸದ್ಯಕ್ಕೆ ನೀವು ಯಾವುದೇ ರೀತಿಯ ಟ್ರಾವೆಲ್ ಗಳನ್ನ ಮಾಡಬಾರದು ಅಂತ, ಕೂತ್ಕೋಬಹುದು, ಮಲ್ಕೋಬಹುದು, ಎದ್ದು ನಡಿಬಹುದು, ಅದು ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಬಸ್, ಟ್ರೈನ್, ಫ್ಲೈಟ್ ಅಂತ ಟ್ರಾವೆಲ್ ಮಾಡಲೇಬಾರದು ಹಾಗಂತ ಡಾಕ್ಟರ್ ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳಿರ್ತಾರೆ. ಪುಣೆಗೆ ಬಂದು ಏಟು ತಿಂದಿರುವ ಹೀರೋ ಇನ್ನು ಹೇಗೋ ಮನೆಗೆ ವಾಪಸ್ ಹೋಗೋದು ಅಂತ ಯೋಚನೆ ಮಾಡ್ತಾ ನಿಂತಿರುವಾಗ ಅಲ್ಲಿಗೆ ಹೃದಯ ಬಂದ್ಬಿಟ್ಟು ನನ್ನ ಅಪ್ಪನ ಹಾರ್ಟ್ ಇರುವ ನೀವು ಹೋಟೆಲ್ ನಲ್ಲೆಲ್ಲ ನಿಲ್ಬಾರ್ದು, ನಮ್ಮ ಮನೆಯಲ್ಲೇ ನಿಲ್ಬೇಕು ಹಾಗಂತ ಹೇಳಿ ಹೀರೋ ಮತ್ತು ಜೆರಿಯನ್ನ ಅವರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಕರ್ಕೊಂಡು ಹೋಗಿ ಒಂದು 2-3 ದಿನಗಳ ಕಾಲ ಅವರ ಮನೆಯಲ್ಲಿ ಒಳ್ಳೆ ಊಟ, ಒಳ್ಳೆ ಉಪಚಾರ ಅಂತ ಹೇಳಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಆದರೆ ಹೋಗ್ತಾ ಹೋಗ್ತಾ ಇದು ನಮ್ ಹೀರೋಗೆ ಬೋರ್ ಹೊಡಿತದೆ. ಯಾಕಂದ್ರೆ ಯಾವುದೇ ರೀತಿಯ ಕೆಲಸ ಇಲ್ಲ ಅಲ್ವಾ, ಬೆಳಿಗ್ಗೆ ಏಳ್ಬೇಕು, ತಿನ್ಬೇಕು, ಮಲ್ಕೋಬೇಕು, ಇದೇ ಆಗೋಯ್ತಲ್ವಾ. ತುಂಬಾ ಬೋರ್ ಹೊಡೆದ ಕಾರಣ ನಮ್ ಹೀರೋ ಏನ್ ಮಾಡ್ತಾರೆ ಅಂದ್ರೆ ಮಾರನೇ ದಿನದಿಂದ ಹೃದಯಾಳಿಗೆ ಕಂಪನಿ ಕೊಡಕ್ಕೆ ಶುರು ಮಾಡ್ತಾರೆ. ಡೈಲಿ ಅವಳ ಜೊತೆ ವಾಕಿಂಗ್ ಗೆ ಹೋಗೋದು, ಅವಳನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋದು, ಹೀಗೆ ನಮ್ ಹೀರೋ ಹೃದಯಾಳ ಜೊತೆ ಒಂದು ಫ್ರೆಂಡ್ಶಿಪ್ ಅನ್ನ ಕಟ್ಕೋತಾರೆ. ಹಾಗಿರುವಾಗ್ಲೇ ಹೀರೋ ಹೃದಯಾಳ ಜೊತೆ ಹೇಳ್ತಾರೆ, ನಾನು ಬಂದಾಗ್ಲಿಂದ ನಿನ್ನ ಜೊತೆ ಒಂದು ವಿಷಯ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಏನಿಲ್ಲ, ಯಾತಕ್ಕೋಸ್ಕರ ಅವತ್ತು ನೀನು ಎಂಗೇಜ್ಮೆಂಟ್ ಅನ್ನ ಸ್ಟಾಪ್ ಮಾಡಿದೆ, ತುಂಬಾ ಕಾಲಗಳಿಂದ ನೀವು ರಿಲೇಶನ್ ನಲ್ಲಿ ಇದ್ದೀರಲ್ವಾ ಹಾಗಂತ ಕೇಳಿದಾಗ ಹೃದಯ ಹೇಳ್ತಾಳೆ, ಕಿರಣ್ ಮತ್ತು ನಾನು ನಿಜವಾಗ್ಲೂ ಲವ್ ಮಾಡ್ತಿದ್ದೆ, ಆದರೆ ಅವನು ನಾನು ಲವ್ ಮಾಡ್ತಿದ್ದ ಸಮಯದಲ್ಲೇ ನನ್ನ ಫೋನ್ ನಲ್ಲಿ ಸ್ಪೈ ಕ್ಯಾಮರಾವನ್ನ ಇಟ್ಟಿದ್ದಾನೆ. ಡೈಲಿ ನಾನು ಏನೇನ್ ಮಾಡ್ತಿದ್ದೀನಿ ಅಂತೆಲ್ಲ ಅವನು ವಾಚ್ ಮಾಡ್ತಾ ಇದ್ದ. ಇವಾಗ್ಲೇ ಹೀಗಂದ್ಮೇಲೆ ಮದುವೆ ಆದ್ಮೇಲೆ ಹೇಗಾಗಬಹುದು, ಆದ್ರಿಂದಲೇ ನಾನು ಸ್ಟಾಪ್ ಮಾಡಿರೋದು. ಈ ವಿಷಯ ಅವನಿಗೂ ಸಹ ಗೊತ್ತು. ಆದ್ದರಿಂದಲೇ ಅವತ್ತು ಎಂಗೇಜ್ಮೆಂಟ್ ದಿನ ನಾನು ಮದುವೆ ಸ್ಟಾಪ್ ಮಾಡಿದಾಗ ಅವನು ಏನು ಮಾತಾಡದೆ ಇದ್ದಿದ್ದು. ಓ ಇದಾ ರೀಸನ್ ಅಂತ ಹೇಳಿಬಿಟ್ಟು ಹೀರೋ ಕೇಳ್ತಾರೆ. ಅದಾದ್ಮೇಲೆ ಮನೆಗೆ ಬಂದಿದ್ದು ಹೃದಯ ನೋಡಿದ್ರೆ ಅವಳ ವಾಟ್ಸಪ್ ಸ್ಟೇಟಸ್ ನಲ್ಲಿ ಇವಾಗ್ಲೇ ನಾನು ತುಂಬಾ ಫ್ರೀಡಮ್ ಆಗಿದ್ದೀನಿ ಅಂತ ಸ್ಟೇಟಸ್ ಹಾಕಿರ್ತಾಳೆ. ಆದರೆ ಅವಳ ಅಮ್ಮ ಸ್ಟೇಟಸ್ ನೋಡಿಬಿಟ್ಟು ಇವಾಗಷ್ಟೇ ನಿನ್ನ ಎಂಗೇಜ್ಮೆಂಟ್ ಸ್ಟಾಪ್ ಆಗಿದೆ, ಇವಾಗ ನೀನು ಈ ತರ ಸ್ಟೇಟಸ್ ಹಾಕ್ಬಹುದಾ ಅಂತ ಕೇಳಿ ಬೈಯಕ್ಕೆ ಶುರು ಮಾಡ್ತಾರೆ. ಅಮ್ಮ ಮತ್ತು ಮಗಳು ಒಳ್ಳೆ ಹಾವು ಮುಂಗುಸಿ ತರ ಯಾವಾಗ ನೋಡಿದ್ರು ಜಗಳ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಡೈರೆಕ್ಟ್ ಆಗಿ ನೋಡ್ತಿದ್ದ ನಮ್ ಹೀರೋ ಹೃದಯಳ ಹತ್ತಿರ ಹೋಗ್ಬಿಟ್ಟು ಅಮ್ಮ ಹೇಳ್ತಿರೋದು ಸರಿಮಾ, ಅದನ್ನ ಡಿಲೀಟ್ ಮಾಡ್ಬಿಡು ಅಂತ ಹೇಳ್ತಾರೆ. ಇದು ನೋಡಿದಾಗ ನಮ್ ದೇವಿಗೆ ತುಂಬಾನೇ ಇಷ್ಟವಾಗುತ್ತದೆ. ದೇವಿಯವರು ಹೀರೋ ಹತ್ತಿರ ಬಂದ್ಬಿಟ್ಟು ಈ ಮನೆಯಲ್ಲಿ ಇವತ್ತಿನವರೆಗೂ ಯಾರೂ ಸಹ ನನಗೆ ಸಪೋರ್ಟ್ ಮಾಡ್ಲಿಲ್ಲ, ಇವಾಗ ನೀವೇ ನನಗೆ ಸಪೋರ್ಟ್ ಮಾಡಿದು ಅಂತ ಹೇಳಿ ಅವರಿಗೆ ಆದ ಖುಷಿಯನ್ನ ಅವರು ಹೇಳ್ಕೊತಾರೆ. ಇನ್ನೊಂದ್ ಕಡೆ ಹೃದಯಾಳು ಸಹ ಬಂದ್ಬಿಟ್ಟು ನೀವು ಹೇಳಿರೋದು ಸರಿನೇ, ನಿಮಗೋಸ್ಕರ ನಾನು ಆ ಸ್ಟೇಟಸ್ ನ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ಹೃದಯ ಕೂಡ ನಮ್ ಹೀರೋನ ತುಂಬಾನೇ ರೆಸ್ಪೆಕ್ಟ್ ನಿಂದ ನಡೆಸ್ತಾ ಇರ್ತಾಳೆ. ಹೀಗೆ ಹೋಗ್ತಾ ಇರುವಾಗ್ಲೇ ನೆಕ್ಸ್ಟ್ ದಿನ ನಮ್ ಹೀರೋನ ಮೀಟ್ ಮಾಡಕ್ಕೆ ಅಂತ ಒಂದು ಮಿಲಿಟರಿ ಆಫೀಸರ್ ಬಂದಿರ್ತಾರೆ.
ಇದು ಯಾರು ಅಂದ್ರೆ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದ್ರಲ್ವ ರವಿ ಅವರ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ತನ್ನ ಫ್ರೆಂಡಿನ ಹೃದಯವನ್ನ ಇಟ್ಕೊಂಡಿರೋ ವ್ಯಕ್ತಿನ ಮೀಟ್ ಮಾಡಕ್ಕೋಸ್ಕರನೇ ಇವರು ಬಂದಿರ್ತಾರೆ. ರವಿ ತೀರಿ ಹೋಗೋದಕ್ಕಿಂತ ಮುಂಚೆ ಅವನಿಗೆ ಚಿಕ್ಕ ಚಿಕ್ಕ ಮಾನಸಿಕ ಒತ್ತಡಗಳು ಇದ್ದವು. ಅದು ಏನು ಅಂತ ಹೀರೋ ಜೊತೆ ಕೇಳಿದಾಗ ಅದು ಹೇಗೆ ನನಗೆ ತಿಳಿಯುತ್ತದೆ ಹಾಗಂತ ಹೀರೋ ಕೇಳ್ತಾರೆ. ಅಲ್ಲಪ್ಪ, ರವಿ ಅವರ ಹೃದಯ ತಾನೇ ನಿಮ್ಮೊಳಗಡೆ ಇರೋದು, ಸ್ವಲ್ಪ ಯೋಚನೆ ಮಾಡಿ ನೋಡಿ ಏನಾದ್ರೂ ಗೊತ್ತಾಗುತ್ತ ಅಂತ ಹೇಳಿ. ಹಾಗಂತ ಹೇಳಿ ಫ್ರೆಂಡ್ ಒಂದ್ ಕಡೆ ಹೇಳಿ ಹೋದ್ರೆ ಯಾರೋ ಈ ಹುಚ್ಚ ಅಂತ ನಮ್ ಹೀರೋ ಇನ್ನೊಂದ್ ಕಡೆ ರಿಯಾಕ್ಷನ್ ಕೊಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲೇ ನಮ್ ಹೃದಯಳ ತಾಯಿ ದೇವಿ ಇದಾರಲ್ವಾ, ಅವರ ತಂದೆ ಇರ್ತಾರೆ. ಆದರೆ ಅವರು ಮಲ್ಗಿದ್ದಲ್ಲೇ ಅವರಿಗೆ ಒಂದು ನೆಮ್ಮದಿಯ ಸಾವು ಬೇಕು ಅಂತ ಅವರು ಕಾಯ್ತಾ ಇರ್ತಾರೆ. ಇವಾಗ ಅವರು ನೆಮ್ಮದಿಯಿಂದ ಸಾಯ್ಬೇಕಂದ್ರೆ ತೀರಿ ಹೋದ ರವಿ ಅವರು ಇವರನ್ನ ಮನ್ನಿಸ್ಬೇಕು. ಕಾರಣ ಏನಂದ್ರೆ ರವಿ ಅವರು ತನ್ನ ಮಗಳು ದೇವಿಯನ್ನ ಲವ್ ಮಾಡಿನೇ ಮದುವೆ ಆಗಿರ್ತಾರೆ. ಆದ್ರಿಂದ ದೇವಿಯವರ ತಂದೆ ರವಿ ಅವರನ್ನ ತುಂಬಾನೇ ಬೈದೆಲ್ಲ ಇರ್ತಾರೆ. ಇವಾಗ ಅವರಿಗೆ ನೆಮ್ಮದಿಯಿಂದ ಸಾಯ್ಬೇಕು ಅಂದ್ರೆ ರವಿ ಅವರು ಮನ್ನಿಸ್ಬೇಕು ಅಂತ ದೇವಿಯವರು ಹೀರೋ ಜೊತೆ ಬಂದು ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲೇ ನಮ್ ಹೀರೋ ದೇವಿಯವರ ತಂದೆಯನ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಯಾಕಂದ್ರೆ ಇವಾಗ ರವಿ ಅವರ ಹೃದಯ ನಮ್ ಹೀರೋ ಮೈಯಲ್ಲಿ ಇದೆ ಅಲ್ವಾ, ಸೊ ಇವರು ಮನ್ನಿಸಿದ್ರೆ ಸಾಕು ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂತ. ಆದ್ರೂ ಸಹ ಮಲಗಿದ್ದಲ್ಲೇ ಇರುವ ದೇವಿಯವರ ತಂದೆ ಹೀರೋನ ನೋಡಿದ ತಕ್ಷಣ ಕ್ಷಮೆ ಕೇಳೋದಿಲ್ಲ. ಕಾರಣ ಏನಂದ್ರೆ ಅವರ ಒಳಗಡೆ ಇರುವ ಈಗೋ. ಇವಾಗ್ಲೇ ನಮ್ಮ ಹೀರೋಗೆ ಒಂದು ವಿಷಯ ತಿಳಿಯುತ್ತದೆ. ಏನಂದ್ರೆ ಯಾಕೆ ರವಿಗೆ ದೇವಿಯವರ ಅಪ್ಪ ತುಂಬಾನೇ ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ರಘು ಅವರು ದೇವಿಯನ್ನ ಲವ್ ಮಾಡಿನೇ ಮದುವೆಯಾಗಿರ್ತಾರೆ. ಅದು ದೇವಿಯವರ ಅಪ್ಪನಿಗೆ ಒಂಚೂರು ಸಹ ಇಷ್ಟ ಇರೋದಿಲ್ಲ. ಇದಕ್ಕೆ ಕಾರಣ ಏನಂದ್ರೆ ರಘು ಸ್ವಲ್ಪ ಕೀಳ್ ಜಾತಿಗೆ ಸೇರಿದವನು ಅನ್ನೋದು. ಹಲವಾರು ಸತಿ ರವಿ ಅವರಿಗೆ ತುಂಬಾನೇ ಹಿಂಸೆ ಕೊಟ್ಟಿದ್ದಾರೆ. ಹೇಳೋದಾದ್ರೆ ಅವರು ಕೆಲ್ಸಕ್ಕೂ ಹೋಗೋದನ್ನು ಸಹ ಹಲವಾರು ಸತಿ ತಡೆ ಹಾಕಿದ್ದಾರೆ. ಇದೆಲ್ಲ ಕೇಳಿದ ನಮ್ಮ ಹೀರೋ, ಲೋ ತಾತ, ನೀನು ಇಷ್ಟು ಮೋಸವಾಗಿದ್ದವನು, ನಿನಗೆಲ್ಲ ಕ್ಷಮೆನೇ ಇಲ್ಲ. ನೆಕ್ಸ್ಟ್ ಜನ್ಮದಲ್ಲಾದ್ರೂ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡೋದಕ್ಕೆ ಶ್ರಮಿಸು ಹಾಗಂತ ಹೇಳಿ ದೇವಿಯವರ ತಂದೆಯನ್ನ ಬೈದು ಅಲ್ಲಿಂದ ಹೀರೋ ಬರ್ತಾರೆ. ಇವರು ಹೀಗೆ ಬೈದು ಬಂದಿರೋದನ್ನ ನೋಡಿ ಹೃದಯ ಇದ್ದಾಳಲ್ವಾ, ಅವಳು ನೇರವಾಗಿ ಹೀರೋ ಹತ್ತಿರ ಬಂದ್ಬಿಟ್ಟು ನನ್ನ ಅಪ್ಪ ಆಗಿದ್ರು ಸಹ ಇದನ್ನೇ ಮಾಡ್ತಿದ್ರು ಹಾಗಂತ ಹೇಳಿ ತುಂಬಾನೇ ಇಮೋಷನಲ್ ಆಗಿ ಹೀರೋನ ಹಗ್ ಮಾಡಿಬಿಟ್ಟು ಒಂದು ಕಿಸ್ ಕೊಡ್ತಾರೆ. ಅವಾಗ ಕರೆಕ್ಟ್ ಟೈಮಿಂಗ್ ನಲ್ಲಿ ಒಂದ್ ಕಡೆ ದೇವಸ್ಥಾನದಿಂದ ಘಂಟೆ ಶಬ್ದನೂ ಕೇಳುತ್ತದೆ, ಇನ್ನೊಂದ್ ಕಡೆ ಶಂಕು ಶಬ್ದನೂ ಕೇಳುತ್ತದೆ. ನಮ್ ಹೀರೋಗೆ ಒಂದು ಜ್ಯೋತಿಷ್ಯರು ಒಂದು ವಿಷಯವನ್ನ ಹೇಳಿರ್ತಾರೆ. ಏನಂದ್ರೆ ನಮ್ ಹೀರೋಗೆ ಇಷ್ಟು ವರ್ಷಗಳಾದ್ರೂ ಸಹ ಮದುವೆ ಆಗಿರೋದಿಲ್ಲ ಅಲ್ವಾ. ಹಾಗೆ ಹೀರೋಗೆ ಅಂತ ಇರುವ ಹುಡುಗಿನ ಮೀಟ್ ಆದಾಗ ಆ ಹುಡುಗಿ ಹೀರೋಗೆ ಒಂದು ಮುತ್ತು ಕೊಡ್ತಾಳೆ. ಅದೇ ಸಮಯದಲ್ಲಿ ದೇವಸ್ಥಾನದಿಂದ ಘಂಟೆ ಶಬ್ದ ಹಾಗೂ ಇನ್ನೊಂದ್ ಕಡೆಯಿಂದ ಶಂಕು ಶಬ್ದ ಕೇಳುತ್ತದೆ. ಇವಾಗ ಹೃದಯ ಹೀರೋಗೆ ಕಿಸ್ ಕೊಟ್ಟಿದ್ದಲ್ಲಿಂದ ಹೀರೋಗೆ ಹೃದಯಳ ಮೇಲೆ ಸ್ವಲ್ಪ ಫೀಲಿಂಗ್ ಶುರುವಾಗುತ್ತದೆ. ಅದೇ ಫೀಲ್ ನಲ್ಲಿ ಮನೆಗೆ ರಿಟರ್ನ್ ಬಂದಾಗ ಮನೆಯಲ್ಲಿ ಹೃದಯಳ ಅಮ್ಮ ದೇವಿ ಇದಾರಲ್ವಾ, ಅವರ ಅಪ್ಪನಿಗೆ ತಾನೇ ನಮ್ ಹೀರೋ ಕ್ಷಮೆ ನೀಡದೆ ಬಂದಿರೋದು. ದೇವಿ ನಮ್ ಹೀರೋನ ಒಂಥರ ಬೇಜಾರ್ನಲ್ಲಿ ನೋಡಿದಾಗ ಹೀರೋ ದೇವಿ ಹತ್ತಿರ ಬಂದು ಬಿಟ್ಟು, ಸಾರಿ ಕಣ್ರಿ, ನಾನು ಹಾಗೆ ಮಾಡ್ಬೇಕಾಯಿತು, ನನಗೆ ಕ್ಷಮೆ ಕೊಡಕ್ಕೆ ಆಗ್ಲಿಲ್ಲ ಅಂತ ದೇವಿ ಹತ್ತಿರ ಹೇಳ್ತಾ ಇರುವಾಗ ದೇವಿ ಕೂಡ ತುಂಬಾನೇ ಇಮೋಷನಲ್ ಆಗ್ಬಿಟ್ಟು ನಮ್ ಹಸ್ಬೆಂಡ್ ಬದುಕಿರುವಾಗ ಇದುವರೆಗೂ ಅವ್ರು ನನ್ ಜೊತೆ ಮಾಡಿದ ಒಂದು ತಪ್ಪಿಗೂ ಸಹ ಬಂದು ಸಾರಿ ಕೇಳಿರ್ಲಿಲ್ಲ, ನೀವೇ ಮೊದಲನೇ ಬಾರಿ ಬಂದು ಸಾರಿ ಕೇಳ್ತಿದ್ದೀರಾ ಹಾಗಂತ ಹೇಳಿ ಅವರು ಸಹ ತುಂಬಾನೇ ಸಂತೋಷದಿಂದ ಹೀರೋ ಕೈಗೆ ಮುತ್ತಿಗೆಯನ್ನ ಕೊಡ್ತಾರೆ. ಇದೇ ಸಮಯ ಪುನಃ ಪಕ್ಕದಲ್ಲಿರುವ ದೇವಸ್ಥಾನದ ಘಂಟೆ ಶಬ್ದ ಹಾಗೂ ಇನ್ನೊಂದ್ ಕಡೆಯಿಂದ ಶಂಕು ಶಬ್ದ ಕೇಳುತ್ತದೆ. ನಮ್ ಹೀರೋಗೆ ಒಂಥರ ಕನ್ಫ್ಯೂಷನ್ ಆಗೋಗುತ್ತೆ. ಇವಾಗ ಅಮ್ಮನ ಕಟ್ಕೊಳ್ಳೋದಾ ಅಥವಾ ಮಗಳನ್ನ ಕಟ್ಕೊಳ್ಳೋದಾ? ಇಬ್ಬರು ಕಿಸ್ ಮಾಡುವಾಗ್ಲೂ ಸಹ ಪಕ್ಕದಲ್ಲಿರುವ ದೇವಸ್ಥಾನದಿಂದ ಗಂಟೆ ಶಬ್ದನೂ ಕೇಳ್ತಿದೆ, ಅದೇ ತರ ಶಂಕು ಶಬ್ದನೂ ಕೇಳ್ತಿದೆ. ಇದೆಲ್ಲ ಸರಿ ಬರೋದಿಲ್ಲ, ನಾವು ಮುಚ್ಕೊಂಡು ಊರಿಗೆ ಹೋಗೋದೇ ಒಳ್ಳೆಯದು ಅಂತ ಹೇಳಿಬಿಟ್ಟು ಡಾಕ್ಟರ್ ಹತ್ತಿರ ಬಂದು ಚೆಕಪ್ ನಡೆಸಿ ಊರಿಗೆ ಅಂತ ಹೊರಡುವಾಗ ನೋಡಿದ್ರೆ ಆ ಡಾಕ್ಟರ್ ಸಹ ಇಲ್ಲ ನೀವು ಇವಾಗ ಊರಿಗೆ ಹೋಗಕ್ಕೆ ಆಗೋದಿಲ್ಲ, ಕಂಪ್ಲೀಟ್ ಆಗಿ 2 ವೀಕ್ಸ್ ರೆಸ್ಟ್ ತಗೊಳ್ಳೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿಬಿಡ್ತಾರೆ. ಬೇರೆ ದಾರಿನೇ ಇಲ್ಲದೆ ನಮ್ ಹೀರೋ ಇವಾಗ ಪುನಃ ಹೃದಯಳ ಮನೆಯಲ್ಲೇ ನಿಲ್ಬೇಕಾಗುತ್ತದೆ. ಹೀಗಿರುವ ಒಂದು ಸಿಚುವೇಶನ್ ಅಲ್ಲೇ ನಮ್ ಹೃದಯಳ ಎಕ್ಸ್ ಬಾಯ್ ಫ್ರೆಂಡ್ ಇದಾನಲ್ವಾ ಕಿರಣ್, ಅವನು ಇವಾಗ ಹೃದಯಳನ್ನ ಸುತ್ತಿ ಬರ್ತಾ ಇರ್ತಾನೆ. ಏನೇ ನೀನು ಎಂಗೇಜ್ಮೆಂಟ್ ಅನ್ನ ಸ್ಟಾಪ್ ಮಾಡಿದ್ರು ಸಹ ಇವಾಗ್ಲೂ ಸಹ ನಾನು ನಿನ್ನ ಮೇಲೆ ಅದೇ ಲವ್ ನಲ್ಲಿ ಇದ್ದೀನಿ, ದಯವಿಟ್ಟು ನಾವು ಪ್ಯಾಚಪ್ ಮಾಡ್ಕೊಳ್ಳೋಣ ಅಂತೆಲ್ಲ ಹೇಳ್ತಾ ಇರ್ತಾನೆ. ಇದರಿಂದ ನಮ್ ಹೃದಯ
ಸ್ವಲ್ಪ ಡಿಸ್ಟರ್ಬ್ ಆಗ್ತಾಳೆ. ಶೂಟಿಂಗ್ ಕಾಂಪಿಟೇಷನ್ ಅಲ್ಲಿ ಸಹ ಲೈಟ್ ಆಗಿ ಡಿಸ್ಟ್ರಾಕ್ಟ್ ಆಗ್ತಾಳೆ. ನಮ್ಮ ಹೀರೋಯಿನ್ ತುಂಬಾ ದಿನಗಳಿಂದ ಶೂಟಿಂಗ್ ಗೆ ಹೋಗ್ತಿರ್ತಾಳೆ. ಇವರ ತಂದೆ ಆಸೆ ಏನಂದ್ರೆ ಹೃದಯ ಶೂಟಿಂಗ್ ನಲ್ಲಿ ಚಾಂಪಿಯನ್ ಆಗ್ಬೇಕು ಅಂತ. ಆದರೆ ಇವಾಗ ಕಿರಣ್ ಬಂದು ಮಾತನಾಡಿ ಹೋದ ನಂತರ ಹೀರೋಯಿನ್ ಒಂಥರ ಡಿಸ್ಟರ್ಬ್ ಆಗಿನೇ ಇರ್ತಾರಲ್ವಾ. ಹೀಗೆ ಇವರ ಲೈಫ್ ಒಂದ್ ಕಡೆ ಹೋಗ್ತಾ ಇದ್ದರೆ ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ಹೀರೋನ ಮೀಟ್ ಆಗೋಕ್ಕೋಸ್ಕರ ಹೀರೋದು ಭಾವ ಇದಾರಲ್ವಾ, ಅವರು ಕೊಚ್ಚಿಯಿಂದ ಡೈರೆಕ್ಟ್ ಆಗಿ ಪುಣೆಗೆನೆ ಬಂದಿರ್ತಾರೆ. ಏನ್ ಕಾರಣ ಅಂದ್ರೆ ಊರ್ನಲ್ಲಿ ನಮ್ಮ ಹೀರೋಗೆ ಇನ್ನೊಂದ್ ಕಡೆ ಸಹ ಪ್ರಾಪರ್ಟಿ ಇರುತ್ತದೆ. ಆ ಪ್ರಾಪರ್ಟಿನ ಸಹ ಗೌರ್ಮೆಂಟ್ ಟೇಕ್ ಓವರ್ ಮಾಡ್ತಿದಾರಂತೆ. ಸೊ ಇನ್ನೂ ಸಹ ಹಲವಾರು ಕೋಟಿಗಳು ನಮ್ಮ ಹೀರೋಗೆ ಸಿಗುತ್ತದೆ. ಭಾವ ಅನ್ಕೊಂಡಿರೋದೇನಂದ್ರೆ ಈ ಹಣ ಇವಾಗ ಅವರಿಗೆ ಸಿಗ್ಬೇಕಂದ್ರೆ ಇರೋದು ಒಂದೇ ದಾರಿ, ಆ ಪ್ರಾಪರ್ಟಿಯನ್ನ ಅಕ್ಕನ ಹೆಸರಿಗೆ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಇವಾಗ ಇಲ್ಲಿಗೆ ಬಂದಿದ್ದಾರೆ ಅನ್ಸುತ್ತದೆ. ಆದ್ರೆ ಬಂದಲ್ಲಿದ್ದ ದೇವಿ ಮತ್ತು ಹೃದಯಳು ಹೀರೋ ಜೊತೆ ತೋರಿಸಿರುವ ಪ್ರೀತಿಯನ್ನ ನೋಡಿ ಇದು ಹೀಗೆ ಬಿಟ್ರೆ ಸರಿಯಾಗುವುದಿಲ್ಲ, ಇದರಲ್ಲಿ ಯಾರಾದರನ್ನು ಮದುವೆ ಮಾಡಿ ಮನೆಗೆ ಕರ್ಕೊಂಡು ಬಂದ್ರೆ ಮತ್ತೆ ಆಸ್ತಿಯೆಲ್ಲ ನಮ್ಮ ಕೈ ಬಿಟ್ಟು ಹೋಗುತ್ತದೆ. ಹಾಗಂತ ಅನ್ಕೊಂಡು ಭಾವ ಹೀರೋನ ಕರೆದು ಬಿಟ್ಟು ಇನ್ನೂ ಸಹ ಯಾಕೋ ಇಲ್ಲೇ ಇದೀಯಾ, ಬಾರೋ ಊರಿಗೆ ಹೋಗುವ. ಅಯ್ಯೋ ಭಾವ, ನಾನು ಲಾಯರ್ ಜೊತೆ ಮಾತಾಡಿದೀನಿ, ಆ ಪ್ರಾಪರ್ಟಿಯನ್ನ ಮಾರಕ್ಕಿರುವ ಸೈನ್ ಗಳನ್ನೆಲ್ಲ ನಾನು ರೆಡಿ ಮಾಡಿದೀನಿ, ನೀವು ಊರಿಗೆ ಹೊರಡಿ ಹಾಗಂತ ಹೇಳಿ ನಮ್ಮ ಹೀರೋ ಭಾವನ್ನ ಊರಿಗೆ ಕಳಿಸ್ತಾರೆ. ಅವತ್ತು ರಾತ್ರಿ ನಮ್ಮ ಹೀರೋ ವಿಡಿಯೋ ಕಾಲ್ ನಲ್ಲಿ ರಚನಾ ಅಂತ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇರ್ತಾರೆ. ಈ ರಚನಾ ಯಾರಂದ್ರೆ ಕೆಲವು ವರ್ಷಗಳ ಮುಂದೆ ಹೀರೋ ಒಂದು ಹುಡುಗಿನ ನೋಡಿ ಅದು ಮದುವೆ ತನಕ ತಲುಪಿರುತ್ತದೆ. ಆದರೆ ಆ ಹುಡುಗಿ ಮದುವೆ ದಿನ ಬೇರೊಬ್ಬನ ಜೊತೆ ಓಡಿ ಹೋಗಿರ್ತಾಳೆ. ಆ ಹುಡುಗಿನೇ ಇವಳು. ಅವರು ಅವರ ಮ್ಯಾರಿಡ್ ಲೈಫ್ ನಲ್ಲಿ ಖುಷಿಯಾಗಿ ಇರೋದಿಲ್ಲ. ಅದು ಅಲ್ಲದೆ ರಜಿನಾ ಯಾರ ಜೊತೆ ಓಡ್ಕೊಂಡು ಹೋದ್ಲೋ ಅವರು ಬೇರೆಯವ್ರ ಜೊತೆ ಓಡಿ ಹೋದರು. ಹಾಗೆ ಇವಾಗ ಪುನಃ ನಮ್ಮ ಹೀರೋಗೆ ಕಾಲ್ ಮಾಡಿ ಇರ್ತಾರೆ. ಹಾಗೆ ಹೀರೋ ಅವಳ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡ್ತಾ ಸಮಾಧಾನ ಮಾಡ್ತಿರುವಾಗ ಮಧ್ಯದಲ್ಲಿ ನಮ್ಮ ಹೃದಯಳು ಬಂದ್ಬಿಟ್ಟು ನಮ್ಮ ಹೀರೋ ಏನೋ ಒಬ್ಬರೇ ಅಲ್ಲ, ಇವರಿಗೆ ನಾವು ಇದೀವಿ ಅಂತ ವಿಡಿಯೋ ಕಾಲ್ ನಲ್ಲಿ ಇರುವಾಗ್ಲೇ ಅವರನ್ನ ಹಗ್ ಮಾಡಿ ಹೋಗ್ತಾರೆ. ಇದ್ರಿಂದ ಕೋಪ ಬಂದ ರಜಿನಾ ವಿಡಿಯೋ ಕಾಲ್ ಅನ್ನ ಕಟ್ ಮಾಡ್ತಾಳೆ. ಇಲ್ಲಿ ನೋಡಿದ್ರೆ ನಮ್ಮ ಹೀರೋಗೆ ಒಂಥರ ಕನ್ಫ್ಯೂಷನ್. ಅಮ್ಮ ಮತ್ತು ಮಗಳು ತೋರಿಸ್ತಿರೋ ಪ್ರೀತಿ ಮತ್ತು ಸ್ನೇಹ ಅದು ಲವ್ವ ಅಥವಾ ಬೇರೆನಾ ಕೇರ ಅಂತ. ಹೀಗೆ ನಮ್ಮ ಹೀರೋ ತುಂಬಾನೇ ಕನ್ಫ್ಯೂಸ್ಡ್ ಆಗಿ ಇರ್ತಾರೆ. ಹೀಗಿರುವಾಗ್ಲೇ ಡಾಕ್ಟರ್ ಬಂದ್ಬಿಟ್ಟು ಹೀರೋ ಹತ್ತಿರ ನೀವು ಪೂರ್ಣವಾಗಿ ಹುಷಾರಾಗಿದ್ದೀರಾ, ಇನ್ನು ನೀವು ಊರಿಗೆ ಹೊರಡಬಹುದು ಅಂತ ಹೇಳ್ತಾರೆ. ಇವಾಗಷ್ಟೇ ನಮ್ಮ ಲೈಫ್ ನಲ್ಲಿ ಲವ್ ಬರ್ತಾ ಇದೆ, ಇನ್ನು ಲೈಫ್ ಒಳ್ಳೆ ತರ ಆಗುತ್ತೆ ಅನ್ನೋಷ್ಟರಲ್ಲಿ ಡಾಕ್ಟರ್ ಬಂದ್ಬಿಟ್ಟು ಊರಿಗೆ ಹೋಗ್ಬಹುದು ಅಂತ ಹೇಳ್ತಿದ್ದಾರೆ. ಆದರೆ ಇನ್ನೂ ಸಹ ನನಗೆ ನೋವಿದೆ ಅಂತ ಹೀರೋ ಡಾಕ್ಟರ್ ಜೊತೆ ಹೇಳಿದಾಗ ಹೃದಯ ಏನ್ ಮಾಡ್ತಾಳಂದ್ರೆ ಬೇರೆ ಒಂದು ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗ್ತಾಳೆ. ಆ ಡಾಕ್ಟರ್ ಬೇರೆ ಯಾರು ಅಲ್ಲ, ಬೆಸಿಲ್ ಜೋಸೆಫ್ ಅವರೇ ಆಗಿರ್ತಾರೆ. ಇವಾಗ ಈ ಡಾಕ್ಟರ್ ನಮ್ ಹೀರೋ ಜೊತೆ ಒಂದು ಡಾಕ್ಟರ್ ಆಗಿ ಏನೆಲ್ಲ ಕೇಳಬಾರ್ದು ಅದನ್ನೆಲ್ಲ ಕೇಳ್ತಾ ಇರ್ತಾರೆ. ಹೇಳೋದಾದ್ರೆ ಒಂದು ಜ್ಯೋತಿಷರ ತರ ಎಲ್ಲ ಮಾತಾಡ್ತಾ ಇರ್ತಾರೆ. ಹೌದು, ನಿಮ್ಮ ರಾಶಿ ನಕ್ಷತ್ರ ಇದನ್ನೆಲ್ಲ ಹೇಳಿ, ನೀವು ಹುಟ್ಟಿರೋ ದಿನಾಂಕವನ್ನ ಹೇಳಿ ಹಾಗಂತೆಲ್ಲ ಕೇಳಿದಾಗ ನಮ್ಮ ಹೀರೋ ಹುಟ್ಟಿದ ದಿನವನ್ನ ಹೇಳಿ ನೋಡಿದ್ರೆ ಆಕ್ಚುಲಿ ಇವತ್ತೇ ನಮ್ಮ ಹೀರೋದು ಬರ್ತ್ಡೇ ಆಗಿರುತ್ತದೆ. ಇವಾಗ ಅಮ್ಮ ಮತ್ತು ಮಗಳು ಸೇರ್ಕೊಂಡು ಹೀರೋನ ಮನೆಯಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸ್ತಾರೆ. ಈ ಕೇಕ್ ಕಟ್ ಮಾಡುವಾಗ ನಮ್ಮ ಹೀರೋ ದೇವಿಯನ್ನ ಒಂಥರ ಇಮೋಷನಲ್ ಆಗಿ ನೋಡ್ತಾರೆ. ಇವರು ಯಾವ ರೀತಿ ನೋಡ್ತಿದ್ದಾರೆ ಅಂತ ನಮ್ ದೇವಿಗೆ ತಿಳಿದು ಹೋಗುತ್ತದೆ. ಅವತ್ತು ರಾತ್ರಿನೇ ನಮ್ಮ ಹೀರೋನ ಒಬ್ಬರೇ ಮಾತಾಡ್ಬೇಕು ಅಂತ ಕರೆದು, ಸಾರಿ ನಾನೇ ನಿಮ್ ಜೊತೆ ಸ್ವಲ್ಪ ಮಿತಿಮೀರಿ ನಡ್ಕೊಂಡೆ, ನನ್ನ ಗಂಡ ಜೀವಂತವಾಗಿರುವಾಗ ನಾವಿಬ್ಬರು ಅಷ್ಟೇನು ಚೆನ್ನಾಗಿ ಇರಲಿಲ್ಲ, ನಾವು ಅಷ್ಟೇನು ಕ್ಲೋಸ್ ಸಹ ಆಗಿರ್ಲಿಲ್ಲ. ಆದರೆ ಯಾವಾಗ ನೀವು ನಮ್ಮ ಮನೆಗೆ ಬಂದ್ರಿ ಅವತ್ತಿಂದ ನಿಮ್ ಜೊತೆ ತುಂಬಾನೇ ಕ್ಲೋಸ್ ಆದೆ. ಆದರೆ ಇದು ತಪ್ಪು ಅಂತ ನಮಗೆ ಗೊತ್ತಲ್ವಾ, ಚಿಕ್ಕ ಮಕ್ಕಳೇನಲ್ಲ ಅಲ್ವಾ. ಸೊ ನಿಮ್ಮನ್ಸೊಳಗಡೆ ಏನಾದ್ರೂ ಆಸೆ ಬೆಳೆದಿದ್ರೆ ಅದನ್ನ ಅಲ್ಲೇ ಮರೆತು ಬಿಡಿ, ಅದೇ ನಮ್ಮಿಬ್ಬರಿಗೂ ಒಳ್ಳೇದು ಅಂತ ಹೇಳಿಬಿಟ್ಟು ತುಂಬಾನೇ ಡೀಸೆಂಟ್ ಆಗಿ ಅವರಿಗೆ ಯಾವುದೇ ರೀತಿಯ ಫೀಲ್ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇದು ಕೇಳಿದ ನಮ್ಮ ಹೀರೋ ನೋಡಿದ್ರೆ ಅಯ್ಯೋ ಪಾಪಿಗಳ, ನಾನು ನನ್ನ ಪಾಡಿಗೆ ಶಿವ ಅಂತ ಹೇಳಿಬಿಟ್ಟು ಊರ್ನಲ್ಲೇ ಸುಮ್ಮನೆ ಇದ್ದೆ, ಅಮ್ಮ ಮಗಳು ಸೇರಿ ಇಲ್ಲಿಗೆ ಕರೆಸ್ಬಿಟ್ಟು ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದೀರಾ ಅಂತ ಹೀರೋ ಸ್ವಲ್ಪ ಬೇಜಾರ್ನಲ್ಲಿ ಇರ್ತಾರೆ. ಹೃದಯ ಇದ್ದಾಳಲ್ವಾ, ಅವಳು ಹೀರೋ ಜೊತೆ ಹೋಗಿ ಬಾ ನಿಮಗೆ ನಾನು ನನ್ನ ಅಪ್ಪನ ರೂಮ್ ಅನ್ನ ತೋರಿಸ್ತೀನಿ ಅಂತ ಅವರ ಅಪ್ಪನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಆ ರೂಮ್ ಒಳಗಡೆ ಫುಲ್ ಆಗಿ ತೀರಿ ಹೋದ ಇವರ ಅಪ್ಪನ ಮೆಮೊರೀಸೇ ಇರುತ್ತದೆ. ಅದು ಅಲ್ಲದೆ ಆ ರೂಮ್ ನಲ್ಲೇ ಅವಳ ಅಪ್ಪನ ಫೋಟೋ ಇರುತ್ತದೆ. ನಮ್ಮ ತಂದೆಯ ಫೋಟೋವನ್ನ ನೀವು ನೋಡ್ತೀರಾ ಹಾಗಂತ ಹೃದಯ ಕೇಳಿದಾಗ ಇಲ್ಲ ಇಲ್ಲ ಬೇಡ, ಅವರಿಗೆ ಅಂತಾನೆ ನಾನು ನನ್ನ ಹೃದಯದಲ್ಲಿ ಒಂದು ರೂಪವನ್ನ ಇಟ್ಟಿದ್ದೀನಿ, ಫೋಟೋನ ತೋರಿಸ್ಬೇಡಮ್ಮ ಅಂತ ಹೀರೋ ಹೇಳ್ತಾರೆ. ಹೃದಯಳ ತಂದೆ ಕೊನೆಯದಾಗಿ ಇವಳಿಗೋಸ್ಕರ ಒಂದು ರೆಕಾರ್ಡ್ ಅನ್ನ ಮಾಡಿಟ್ಟಿರ್ತಾರೆ.
ಆ ಟೇಪನ್ನೇ ಇವಾಗ ನಮ್ಮ ಹೀರೋಗೆ ತೋರಿಸ್ತಾರೆ. ಅದರಲ್ಲಿ ಅವರ ಅಪ್ಪ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿನ್ನ ಜೀವನದಲ್ಲಿ ಸೋಲೋ ಗೆಲುವೋ, ಒಳ್ಳೆಯದೋ ಕೆಟ್ಟದೋ ಏನ್ ಬಂದ್ರೂ ಸಹ ನೀನು ನಿನ್ನ ಅಪ್ಪನ ಜೊತೆ ಹೇಳಮ್ಮ, ಯಾವುದಕ್ಕೂ ನಿನ್ನ ಅಪ್ಪ ನಿನ್ನ ಒಟ್ಟಿಗೆನೆ ನಿಲ್ತೀನಿ ಹಾಗಂತ ಆ ರೆಕಾರ್ಡ್ ಅನ್ನ ನಮ್ಮ ಹೀರೋಗೆ ತೋರಿಸಿಬಿಟ್ಟು ಹೀರೋನ ಹಗ್ ಮಾಡ್ಕೋತಾರೆ. ಅವಾಗ್ಲೇ ನಮ್ಮ ಹೀರೋಗೆ ಒಂದು ವಿಷಯ ತಿಳಿಯುತ್ತದೆ. ಏನಂದ್ರೆ ಹೃದಯ ಹೀರೋನ ತನ್ನ ತಂದೆ ಸ್ಥಾನದಲ್ಲೇ ನೋಡಿರ್ತಾಳೆ. ಇವಾಗ ಹೀರೋ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಸ್ವಂತ ಮಗಳ ತರ ನೋಡಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ದಿನಾನೇ ನಮ್ಮ ಹೃದಯಳ ಎಕ್ಸ್ ಬಾಯ್ ಫ್ರೆಂಡ್ ಕಿರಣ್ ಹೀರೋಗೆ ಕಾಲ್ ಮಾಡಿಬಿಟ್ಟು, ಸರ್ ನೀವೇ ಅವಳನ್ನ ಒಬ್ಬಳೆ ಕರ್ಕೊಂಡು ಬರ್ಬೇಕು, ಅವಳ ಜೊತೆ ಒಂದು ಮುಖ್ಯವಾದ ವಿಷಯವನ್ನ ಮಾತಾಡ್ಬೇಕು, ದಯವಿಟ್ಟು ಅವಳನ್ನ ಕರ್ಕೊಂಡು ಬನ್ನಿ. ಸರಿ ಆಯ್ತು, ಇವರಿಬ್ಬರು ಸೇರುವುದೇ ಒಳ್ಳೆಯದು ಅಂತ ನಮ್ ಹೀರೋ ಹೃದಯಳನ್ನ ಕಿರಣ್ ಇರೋ ಪ್ಲೇಸ್ಗೆ ಕರ್ಕೊಂಡು ಹೋದರೆ ಅವನು ತುಂಬಾ ಜನರನ್ನ ಕರ್ಕೊಂಡು ಬಂದಿರ್ತಾನೆ. ಏನು ಅಂತ ಕೇಳಿದಾಗ ಹೃದಯ ಮತ್ತು ಇವರು ಎಲ್ಲರೂ ಸೇರಿ ಒಂದು ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದರು. ಅದರಲ್ಲಿ ನಮ್ಮ ಹೃದಯಳು ಸಹ ಒಂದು ಪಾರ್ಟ್ನರ್ ಆಗಿರ್ತಾಳೆ. ಆದ್ರೆ ಎಂಗೇಜ್ಮೆಂಟ್ ಅನ್ನೆಲ್ಲ ಸ್ಟಾಪ್ ಮಾಡಿ ಅವನ ನಿಜವಾದ ಕ್ಯಾರೆಕ್ಟರ್ ಏನು ಅಂತ ತಿಳಿದಲ್ಲಿಂದ ಇವಳು ಆ ಬಿಸ್ನೆಸ್ ಇಂದ ಮೊತ್ತವಾಗಿ ಹೊರಗಡೆ ಬರ್ತಾಳೆ. ಆದ್ರೆ ಇವಳು ಹೋದಲ್ಲಿಂದ ಬಿಸ್ನೆಸ್ ನಲ್ಲಿ ನಷ್ಟವಾದ ಕಾರಣ ಕಿರಣ್ ನೀನು ಬಿಸ್ನೆಸ್ ಇಂದ ಹೋಗ್ಬಾರ್ದು ಅಂತ ಹೇಳಿ ಆಳುಗಳನ್ನ ಇಟ್ಟು ಹೆದರಿಸಕ್ಕೆ ಶುರು ಮಾಡ್ತಾನೆ. ಅವಾಗ ಸ್ಪಾಟ್ ನಲ್ಲಿ ನಮ್ ಹೀರೋ ನೋಡಿದ್ರೆ ಎಂಗೇಜ್ಮೆಂಟ್ ಸಮಯದಲ್ಲಿ ನನಗೆ ಹುಷಾರಿಲ್ಲದ ಕಾರಣ ನನ್ನನ್ನ ಹೊಡೆದು ಹಾರಿಸಿರಬಹುದು, ಆದರೆ ಇವಾಗ ಅದು ನಡೆಯೋದಿಲ್ಲ ಹಾಗಂತ ಹೇಳಿ ಕಿರಣ್ ಹಾಗೂ ಅವನ ಜನರನ್ನ ಹೊಡೆದು ಹಾಕಿ ಹೃದಯಳನ್ನ ಅಲ್ಲಿಂದ ಕಾಪಾಡಿ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾರೆ. ಹಾಗೆ ಬಂದದ್ದು ಸರಿಮಾ, ನಾನು ಬಂದ ಕೆಲಸ ಮುಗೀತು, ಇನ್ನು ನಾನು ಹೊರಡ್ತೀನಿ ಅಂತ ಹೊರಡುವಾಗ ಹೃದಯ ಓಡ್ಕೊಂಡು ಬಂದು ನಮ್ಮ ಹೀರೋನ ಹಗ್ ಮಾಡ್ತಾಳೆ. ಹೀರೋನ ಹೃದಯಳು ತನ್ನ ತಂದೆ ಸ್ಥಾನದಲ್ಲೇ ನೋಡ್ತಿದ್ದಾಳೆ. ಬೇಜಾರ್ ಮಾಡ್ಕೋಬೇಡಮ್ಮ, ನಿನಗೆ ಏನೇ ತೊಂದ್ರೆ ಅಂದ್ರೂ ಸಹ ನಾನು ಬಂದು ನಿಲ್ತೀನಿ ಅಂತ ಅವಳನ್ನ ಸಮಾಧಾನ ಪಡಿಸಿ ಕೊನೆಗೆ ನಮ್ಮ ಹೀರೋ ಅಲ್ಲಿಂದ ಹೊರಡುವುದಕ್ಕಿಂತ ಮುಂಚೆ ತೀರಿ ಹೋದ ರವಿ ಅವರ ಆರ್ಮಿ ಫ್ರೆಂಡ್ ಇದಾರಲ್ವಾ, ಅವರನ್ನೆಲ್ಲ ಹೋಗಿ ಮೀಟ್ ಮಾಡ್ತಾರೆ. ಅದರ ನಂತರ ಪುಣೆಯಿಂದ ಅವರು ತಮ್ಮ ಸ್ವಂತ ಊರಿಗೆ ಬಂದು ಸೇರ್ತಾರೆ. ಹಾಗೆ ಊರಿಗೆ ಬಂದಿದ್ದು ಅವರ ಹಳೆ ಲೈಫ್ ರೂಟೀನ್ ಒಳಗಡೆ ಇವರು ಹೋಗ್ತಾರೆ. ನಮ್ಮ ಹೀರೋನ ಇಷ್ಟು ದಿನ ಟೇಕ್ ಕೇರ್ ಮಾಡಿದ ಹೋಮ್ ನರ್ಸ್ ಇದಾರಲ್ವಾ ಜೆರಿ, ಅವರನ್ನ ಒಂದು ಪರ್ಸನಲ್ ಮ್ಯಾನೇಜರ್ ಮಾಡಿ ಅವರಿಗೆ ಒಂದು ಒಳ್ಳೆ ಸಂಬಳ ಕೊಟ್ಟು ಒಟ್ಟಿಗೆನೆ ನಿಲ್ಲಿಸ್ತಾರೆ. ಹೀಗೆ ದಿನಗಳು ಕಳೆಯುತ್ತವೆ. ಒಂದು ದಿನ ಇವಾಗ ನಮ್ಮ ಹೀರೋದು ಬರ್ತ್ಡೇ ಬರುತ್ತದೆ. ಹೀರೋದು ಬರ್ತ್ಡೇ ಸೆಲೆಬ್ರೇಟ್ ಮಾಡುವ ರೀತಿ ನಮ್ಮ ಹೃದಯ ಹಾಗೂ ದೇವಿ ಸೇರ್ಕೊಂಡು ಅವರಿಗೆ ಕೇಕ್ ಅನ್ನ ಕಳಿಸಿರ್ತಾರೆ. ಅದನ್ನ ನಮ್ಮ ಹೀರೋ ತುಂಬಾ ಖುಷಿಯಿಂದಲೇ ನೋಡುತ್ತಾ ಹೊರಗಡೆ ಬಂದು ನೋಡಿದ್ರೆ ಹೊರಗಡೆ ತುಂಬಾ ಜೋರಾಗಿ ಮಳೆ ಬರುತ್ತಾ ಇರುತ್ತದೆ. ಅವಾಗ ಒಂದು ಹೆಂಗಸು ಮಳೆಯಾದ ಕಾರಣ ನಮ್ ಹೀರೋದು ಹೋಟೆಲ್ ಹತ್ತಿರ ನಿಂತಿರ್ತಾರೆ. ಆ ಹೆಂಗಸು ಬೇರೆ ಯಾರು ಅಲ್ಲ, ಮೀರಾ ಜಾಸ್ಮಿನ್ ಅವರು ಆಗಿರ್ತಾರೆ. ಅವರು ನಮ್ ಹೀರೋನ ಒಂದ್ಸಲ ನೋಡ್ತಾರೆ. ನಮ್ ಹೀರೋ ಕೂಡ ವಾಪಸ್ ನೋಡ್ತಿರುವಾಗ ಅದೇ ಸಮಯ ದೇವಸ್ಥಾನದ ಗಂಟೆ ಶಬ್ದ ಹಾಗೂ ಶಂಕು ಶಬ್ದ ಕೇಳುತ್ತದೆ. ಕೊನೆಗೆ ನಮ್ ಹೀರೋ ಹೆಂಡತಿಯಾಗಿ ಇವರೇ ಬರ್ತಿದ್ದಾರೆ ಅಂತ ತೋರಿಸ್ತಾ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದಾರೆ. ಹೇಗಿತ್ತು ವಿಡಿಯೋ? ಇಷ್ಟವಾಯ್ತಾ? ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರಾದರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನಾಳೆ ಕಾಣುವ.